ನಮಸ್ತೆ ಬಂಧುಗಳೇ. ನಿನ್ನೆ ತಾನೇ ಇಲ್ಲಿ ಏನೋ ನಮ್ಮ ಹನೂರು ತಾಲೂಕಿನಲ್ಲಿ ಇರ್ತಕ್ಕಂಥ ಸರ್ಕಾರಿ ಶಾಲೆಯಲ್ಲಿ ಒಂದು ಹ್ಯಾಂಡ್ ಪಂಪ್ನ ಒಂದು ಪರಿಚಯವನ್ನು ಮಾಡಿಕೊಟ್ಟಿದ್ದೆ. ಸೊ ಈ ಹ್ಯಾಂಡ್ ಪಂಪ್ ಸಂಬಂಧಿತ ಸಾಕು ವೇಸ್ಟ್ ಮಾಡಬೇಡ, ಅಯ್ಯೋ ಸ್ವಾಮಿ ಸಾಕು, ಲೈಟಾಗಿ ತೋರಿಸಿ ಸಾಕು. ಸೊ ಈ ಹ್ಯಾಂಡ್ ಪಂಪ್ ಸಂಬಂಧಿತ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಸೊ ನನಗೆ ನಿನ್ನೆ ಯಾವುದೇ ತರಹದ ಮಾಹಿತಿಗಳಿರಲಿಲ್ಲ. ಇಲ್ಲಿನ ಈ ಒಂದು ಹ್ಯಾಂಡ್ ಪಂಪ್ ಸಂಬಂಧಪಟ್ಟ ಸಂಸ್ಥೆಯವರು ನನಗೆ ಕರೆಯನ್ನು ಮಾಡಿ ಇದರ ಸಂಬಂಧಿತ ಹೆಚ್ಚಿನ ಮಾಹಿತಿಯನ್ನು ನೀಡಬಹುದಾಗಿ ತಿಳಿಸಿರ್ತಾರೆ. ಸೊ ಅವರ ಒಂದು ಸಲಹೆಯ ಮೇರೆಗೆ ಅವರು ನಮ್ಮ ಚಂದಾದಾರರಿಗೆ ಏನೋ ಈ ಒಂದು ಹ್ಯಾಂಡ್ ಪಂಪ್ ಸಂಬಂಧಿತ ಏನೆಲ್ಲ ಒಂದು ಮಾಹಿತಿಯನ್ನು ನೀಡ್ತಾರೆ. ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಡ್ತೀನಿ. ದಯವಿಟ್ಟು ಪ್ರತಿಯೊಬ್ಬರು ಈ ವಿಡಿಯೋನ ಕೊನೆ ತನಕ ನೋಡಿ, ಹಾಗೆ ಶೇರ್ ಮಾಡಿ ಸಹಕರಿಸಿ. ಯಾಕೆಂದರೆ ಈ ಒಂದು ಹ್ಯಾಂಡ್ ಪಂಪ್ನ ಒಂದು ವ್ಯವಸ್ಥೆ ಇದೆ ನೋಡಿ, ಇದು ಶಾಲಾ ಮಕ್ಕಳಿಗೆ ಬಹು ಮುಖ್ಯವಾಗಿ ತುಂಬ ಅನುಕೂಲವಾಗ್ತಕ್ಕಂಥ ಒಂದು ಪ್ರಾಜೆಕ್ಟ್ ಇದು. ಇದರಿಂದ ಶಾಲಾ ಮಕ್ಕಳಿಗೆ ತುಂಬ ಅನುಕೂಲ ಇದೆ. ಯಾಕೆಂದರೆ ಈಗ ಬೋರ್ವೆಲ್ಗಳಲ್ಲಿ ಕೆಲವೊಮ್ಮೆ ಏನಾಗುತ್ತೆ, ನಾವು ಬೋರ್ವೆಲ್ಲಲ್ಲಿ ಹ್ಯಾಂಡ್ ಪಂಪ್ ಮಾಡಬೇಕಾದ್ರೆ ಅದು ಕೈಗೇನಾದ್ರು ತಗಲಿ ಡ್ಯಾಮೇಜ್ ಆಗೋ ಸಾಧ್ಯತೆಗಳಿರ್ತವೆ. ಸೊ ಈ ಒಂದು ಹ್ಯಾಂಡ್ ಪಂಪ್ನಿಂದ ಯಾವುದೇ ತರಹದ ಅನಾಹುತಗಳು ಆಗೋದಿಲ್ಲ. ಸೊ ತಾವಿಲ್ಲಿ ವೀಕ್ಷಣೆ ಮಾಡ್ಬೋದು, ಮಕ್ಳಿಗೆ ತುಂಬ ಈಸಿಯಾಗಿದೆ. ಸೊ ಇದರ ಸಂಬಂಧಿತ ಹೆಚ್ಚಿನ ಮಾಹಿತಿಯನ್ನು ನೀಡ್ತೀನಿ. ನಿನ್ನೆ ನನಗೆ ಯಾವುದೇ ತರಹದ ಮಾಹಿತಿಗಳಿರಲಿಲ್ಲ, ಸುಮ್ಮನೆ ಬಂದೆ ಹಾಗೆ ಒಂದು ವಿಡಿಯೋ ಹಾಕ್ತೆ. 3 ಲಕ್ಷಕ್ಕಿಂತ ಅಧಿಕ ಜನ ವೀಕ್ಷಣೆಯನ್ನು ಮಾಡಿ, ಸುಮಾರು 250 ಜನ ನನಗೆ ಕರೆಗಳನ್ನು ಮಾಡಿ ನನ್ನನ್ನು ಪ್ರಶ್ನೆಗಳನ್ನು ಮಾಡಿದ್ದಾರೆ. ಸರ್ ಎಲ್ಲಿ ಸಿಗುತ್ತೆ, ಏನು ಪ್ರಾಜೆಕ್ಟ್ ಇದು, ಯಾವ ಥರ ಅನುಕೂಲ ಆಗುತ್ತೆ, ಈ ರೀತಿ ಪ್ರಶ್ನೆಗಳನ್ನು ಕೇಳಿರ್ತಾರೆ. ಸೊ ಈ ಸಂಬಂಧಿತ ICICI ಏನೋ ಫೌಂಡೇಶನ್ ವತಿಯಿಂದ ಏನು ಈ ಒಂದು ಹ್ಯಾಂಡ್ ಪಂಪ್ನ ಒಂದು ವ್ಯವಸ್ಥೆಗಳನ್ನು ಮಾಡಲಾಗಿರ್ತದೆ. ಸುಮಾರು ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಸುತ್ತಮುತ್ತಲೂ 37 ಶಾಲೆಗಳಲ್ಲಿ ಈ ರೀತಿಯ ಒಂದು ವ್ಯವಸ್ಥೆಗಳನ್ನು ಮಾಡಿದ್ದಾರೆ ಅಂತೆ. ಸೊ ಈ ಸಂಬಂಧಿತ ಹೆಚ್ಚಿನ ಮಾಹಿತಿಯನ್ನು ನೀಡ್ತೀನಿ, ದಯವಿಟ್ಟು ನಿರೀಕ್ಷಿಸಿ. ಸೊ ಈಗಾಗಲೇ ನಾನು ಹೇಳಿದ್ದೀನಿ, ಏನು ಇದು ಹನೂರು ತಾಲೂಕಿನಲ್ಲಿರ್ತಕ್ಕಂಥ ಈ ಬಸ್ ಸ್ಟ್ಯಾಂಡ್ ಹಿಂಭಾಗದಲ್ಲಿ ಇಲ್ಲೊಂದು ಸರ್ಕಾರಿ ಶಾಲೆ ಇದೆ. ಶಾಲೆಯ ಹಿಂಭಾಗದಲ್ಲಿ ಈ ಒಂದು ಹ್ಯಾಂಡ್ ಪಂಪ್ ಇದೆ. ಸೊ ಈ ಒಂದು ಹ್ಯಾಂಡ್ ಪಂಪು ಏನು ಇದರಿಂದ ಒಂದು ಅನುಕೂಲ, ಯಾವ ರೀತಿ ತಯಾರಿ ಮಾಡಿದ್ದಾರೆ. ಸೊ ಇಲ್ಲಿ ಒಂದು ಶಾಲೆ ಇದೆ. ಈ ಶಾಲೆಯ ಮೇಲ್ಭಾಗದಲ್ಲಿ ಬನ್ನಿ ಗುರುಗಳೇ, ಇಲ್ಲಿ ಕೆಲವೊಂದು ಪೈಪ್ಗಳನ್ನು ಅಳವಡಿಸಿದ್ದಾರೆ, ಪೈಪ್ ಲೈನ್ಗಳನ್ನು ಅಳವಡಿಸಿದ್ದಾರೆ. ತಾವಿಲ್ಲಿ ವೀಕ್ಷಣೆ ಮಾಡಬಹುದು ನೋಡಿ. ಇಲ್ಲಿ ICICI ಫೌಂಡೇಶನ್ ನೋಡಿ, ಈ ಒಂದು ಸಂಸ್ಥೆ ವತಿಯಿಂದ ಈ ಒಂದು ಕುಡಿಯುವ ನೀರಿನ ಒಂದು ಘಟಕವನ್ನು ನಿರ್ಮಿಸಿದ್ದಾರೆ. ತಾವಿಲ್ಲಿ ವೀಕ್ಷಣೆ ಮಾಡಬಹುದು. ಮಳೆ ನೀರು ಕೊಯ್ಲು ಘಟಕ ಅಂತ ಇದು. ಈ ಕಟ್ಟಡವು ಮಳೆ ಕೊಯ್ಲು ಪದ್ಧತಿಯನ್ನು ಅಳವಡಿಸಿಕೊಂಡು ಮಳೆ ನೀರು ಸಂಗ್ರಹಿಸಿ ಅಂತರ್ಜಲ ಮಟ್ಟವನ್ನು ವೃದ್ಧಿಸಲು ಬದ್ಧವಾಗಿದೆ. ಮಳೆ ನೀರು ವ್ಯರ್ಥವಾಗಲು ಬಿಡಬೇಡಿ, ಮಳೆ ನೀರು ಹಿಂಗಿಸಿ ಅಂತರ್ಜಲ ಹೆಚ್ಚಿಸಿ ಭೂಮಿಯ ಜೀವ ಉಳಿಸಿ. ವಾಹ್, ಏನು ಅದ್ಭುತ ನೋಡ್ರಿ. ICICI ಫೌಂಡೇಶನ್ ವತಿಯಿಂದ ನೋಡಿ ಈ ತರಹದ ಒಂದು ಮಳೆ ನೀರು ಕೊಯ್ಲು ಘಟಕವನ್ನು ಏನು ನಮ್ಮ ಹನೂರು ತಾಲೂಕಿನ ಸರ್ಕಾರಿ ಶಾಲೆಯಲ್ಲಿ ಅಳವಡಿಸಲಾಗಿದೆ. ಸೊ ಇಲ್ಲೆಲ್ಲ ಒಂದು ಪೈಪ್ಲೈನ್ ವ್ಯವಸ್ಥೆಗಳನ್ನು ಮಾಡಿದ್ದಾರೆ, ತಾವಿಲ್ಲಿ ವೀಕ್ಷಣೆ ಮಾಡ್ಬೋದು. ಸೊ ಏನು ಮೇಲ್ಗಡೆ ಒಂದು ತಾರಸಿ ಇದೆ, ಆ ಮೇಲ್ಗಡೆ ತಾರಸಿಯಲ್ಲಿ ನಿಂತಹ ಮಳೆ ನೀರನ್ನು ಶೇಖರಣೆ ಮಾಡಿ ಈ ಒಂದು ಪೈಪ್ಲೈನ್ ಮೂಲಕ ಹಾದು ಸೊ ಇಲ್ಲಿ ಕೆಳಗಡೆ ತಗೊಂಡು ಇಲ್ಲಿ ಫಿಲ್ಟರ್ ಆಗುತ್ತೆ ಅಂತ ನೋಡ್ರಿ. ಇಲ್ಲಿ ಫಿಲ್ಟ್ರ್ ಮಾಡಿ ಸೊ ಇಲ್ಲಿ ಕೆಳಗಡೆ ಹೋಗಿ ಅಲ್ಲಿ ಎಷ್ಟಿದೆ ಗುರುಗಳೇ, ಅಲ್ಲಿ ಆಳ 8,000 ನೋಡಿ, 8,000 ಲೀಟ್ರ್ವರೆಗೆ ಇಲ್ಲಿ ಆಳವನ್ನು ಅಳವಡಿಸಿದ್ದಾರೆ. ಇಲ್ಲಿ ಏನು ಬೋರ್ವೆಲ್ ಇದೆ, ಇಲ್ಲಿ 8,000 ಲೀಟರ್ವರೆಗೆ ಆಳವನ್ನು ಅಳವಡಿಸಿ ಸೊ ನೀರು ಸರಬರಾಜನ್ನು ಮಾಡ್ತಾರಂತೆ. ಸೊ ತಾವಿಲ್ಲಿ ವೀಕ್ಷಣೆ ಮಾಡಿ. ಸೊ ಇಲ್ಲಿಂದ ಫಿಲ್ಟ್ರಾಗಿ ನೀರು ಸರಬರಾಜಾಗಿ ಮಕ್ಕಳಿಗೆ ಕುಡಿಯುವ ಒಂದು ನೀರಿನ ಒಂದು ವ್ಯವಸ್ಥೆ ದೊರೆಯಲಿದೆ. ಹಾಗೆ ಏನು ಮಳೆಗಾಲ ಇಲ್ಲದೇ ಇದ್ದಂತಹ ಸಂದರ್ಭದಲ್ಲಿ ಈ ಬೇಸಿಗೆ ಸಮಯಗಳಲ್ಲಿ ಸೊ ಇಲ್ಲಿಗೆ ನೀರು ತುಂಬಿಸಲಾಗುತ್ತೆ. ತಾವಿಲ್ಲಿ ವೀಕ್ಷಣೆ ಮಾಡಿ. ಇದು ಈ ಕ್ಯಾಪ್ ಓಪನ್ ಮಾಡಿ ಇಲ್ಲಿಗೆ ನೀರು ತುಂಬಿಸಲಾಗುತ್ತೆ. ಸೊ ಈ ನೀರನ್ನು ಅಲ್ಲಿ ಶೇಖರಣೆ ಮಾಡಿ ಸೊ ಮಕ್ಕಳಿಗೆ ಒಂದು ಕುಡಿಯುವ ನೀರಿನ ಒಂದು ಸುಸಜ್ಜಿತವಾದ ಒಂದು ವ್ಯವಸ್ಥೆಯನ್ನು ಮಾಡಲಾಗುತ್ತೆ ಸಾರ್ ಅಂತಕ್ಕಂಥ ಒಂದು ಮಾಹಿತಿಯನ್ನು ತಿಳಿಸಿದ್ದಾರೆ ಬಂಧುಗಳೇ. ಸೊ ಬಂಧುಗಳೇ, ಏನು ಈ ಒಂದು ವ್ಯವಸ್ಥೆ ಶಾಲೆಗಳಲ್ಲಿ ಒಂದು ಉತ್ತಮವಾಗಿದೆ ಅಂತ ಹೇಳೋದಕ್ಕೆ ಇಚ್ಛಿಸ್ತೀನಿ. ಸೊ ತಾವಿಲ್ಲಿ ವೀಕ್ಷಣೆ ಮಾಡ್ಬೋದು. ಇಲ್ಲೆಲ್ಲ ಹಿಂದೆಲ್ಲ ನೋಡಿ ಪೈಪ್ಲೈನ್ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಅಂದರೆ ಮಳೆ ನೀರು ಯಾವುದೇ ಕಾರಣಕ್ಕೂ ವ್ಯಯವಾಗದಂತೆ ಆ ಮಳೆ ನೀರನ್ನು ತಡೆದು ಅದರಿಂದ ಫಿಲ್ಟ್ರ್ ಮಾಡಿ ಮಕ್ಕಳಿಗೆ ಕುಡಿಯುವ ನೀರಿನ ಒಂದು ವ್ಯವಸ್ಥೆಯ ಮಾಡಲಾಗತ್ತೆ ಅಂತ ಹೇಳೋದಕ್ಕೆ ಇಚ್ಛಿಸ್ತೀನಿ ಬಂಧುಗಳೇ. ಸೊ ತಾವಿಲ್ಲಿ ವೀಕ್ಷಣೆಯನ್ನು ಮಾಡ್ತಾ ಇದ್ದೀರಾ. ಸೊ ಈ ರೀತಿಯ ಒಂದು ಪೈಪ್ಲೈನ್ ವ್ಯವಸ್ಥೆ, ಸೊ ಮೇಲ್ಗಡೆ ಎಲ್ಲ ಟ್ಯಾಂಕರ್ಗಳನ್ನು ಅಳವಡಿಸಿದ್ದಾರೆ. ಸೊ ಈ ಥರ ಏನು ಮಳೆ ನೀರು ಯಾವುದೇ ತರಹದಲ್ಲಿ ವ್ಯಯವಾಗದಂತೆ ಶೇಖರಣೆಯನ್ನು ಮಾಡಿ
ಮಕ್ಕಳಿಗೆ ಕುಡಿಯುವ ಒಂದು ನೀರಿನ ವ್ಯವಸ್ಥೆಯನ್ನು ಈ ಪ್ರಾಜೆಕ್ಟ್ನಲ್ಲಿ ಮಾಡಲಾಗಿದೆ ಬಂಧುಗಳೇ. ಮತ್ತೊಂದು ವಿಚಾರವನ್ನು ತಿಳಿಸ್ತಾ ಇದ್ದಾರೆ. ಸೊ ಇದು ಏನು ಇಲ್ಲೊಂದು ಬೋರ್ವೆಲ್ಲನ್ನು ಅಳವಡಿಸಲಾಗಿದೆ. ಇಲ್ಲಿ ಸುಮಾರು 4,000ದಿಂದ 8,000 ನಿಮ್ಗೆ ಎಷ್ಟು ಬೇಕೋ, ಎಷ್ಟು ಅಗತ್ಯವಿದೆ ಅಷ್ಟು ಲೀಟರ್ವರೆಗೆ ಒಂದು ನೀರಿನ ಒಂದು ವ್ಯವಸ್ಥೆಯನ್ನು ಶೇಖರಣೆಯನ್ನು ಮಾಡಬಹುದಂತೆ. ನಿನ್ನೆ ತುಂಬ ಗೊಂದಲ ಇತ್ತು. ಸೊ ಇದೆಲ್ಲ ನಾನು ಬೋರ್ವೆಲ್ಲೋ ಇದು ಎಲ್ಲೇ ಭೂಮಿಯ ಅಂತರ್ಜಲ ಏನು ಒಳಭಾಗಕ್ಕೆ ಹೋಗಿದೆ ಅಂತ ತಿಳ್ಕೊಂಬಿಟ್ಟಿದೆ. ಸೊ ಇದು ಆ ಥರದ ಒಂದು ವ್ಯವಸ್ಥೆ ಅಲ್ಲ, ಮಳೆ ನೀರು ಕೊಯ್ಲು ಘಟಕ ಇದು. ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಸೊ ಕಮೆಂಟ್ ಹಾಕ್ತಕ್ಕಂಥವ್ರು ದಯವಿಟ್ಟು ತಮ್ಗೆ ಇಷ್ಟ ಬಂದಾಗ ಕಮೆಂಟ್ ಹಾಕ್ಬೇಡಿ. ಇದೊಂದು ಉತ್ತಮವಾದ ಒಂದು ಪ್ರಾಜೆಕ್ಟ್ ಅಂತ ಹೇಳೋದಕ್ಕೆ ಇಚ್ಛಿಸ್ತೀನಿ. ನೋಡಿ, ಮಳೆ ನೀರು ಕೊಯ್ಲು ಘಟಕ ಅಂತ. ಸೊ ಇದರ ಅವಶ್ಯಕತೆ ಇದ್ದಂತಹ ಶಾಲೆಗಳು ದಯವಿಟ್ಟು ಇವರ ಒಂದು ದೂರವಾಣಿ ಸಂಖ್ಯೆಯನ್ನು ನಮೂದಿಸ್ತೀನಿ. ತಾವು ಕರೆಗಳನ್ನು ಮಾಡಿ ಹೆಚ್ಚಿನ ಮಾಹಿತಿಗಳನ್ನು ಕಲೆ ಹಾಕಿ. ಸೊ ನನಗೆ ಸೂಕ್ತ ಮಾಹಿತಿ ಇರಲಿಲ್ಲ, ಮತ್ತೊಮ್ಮೆ ಅವರೇ ನನಗೆ ಖುದ್ದು ಏನು ಈ ಒಂದು ICICI ಫೌಂಡೇಶನ್ ವತಿಯಿಂದ ನನಗೆ ಕರೆಯನ್ನು ಮಾಡಿ ನನಗೆ ಸೂಕ್ತ ಮಾಹಿತಿಯನ್ನು ನೀಡಲಾಗಿರ್ತದೆ. ಸೊ ಇಲ್ಲಿ ಮತ್ತೊಂದು ಸಲ ಹೇಳ್ತಿದ್ದೀನಿ, ನೀರು ಫಿಲ್ಟರ್ ಆಗಿ ಅಲ್ಲಿ 8,000ದವರೆಗೆ ಅಂದರೆ 4ರಿಂದ 8,000ದವರೆಗೆ ಏನು ನೀರನ್ನು ಶೇಖರಣೆಯನ್ನು ಮಾಡ್ಬೋದಂತೆ. ಸೊ ಅದನ್ನು ನೀರನ್ನು ಶೇಖರಣೆ ಮಾಡಿ ಮಕ್ಕಳಿಗೆ ಒಂದು ನೀರಿನ ಒಂದು ವ್ಯವಸ್ಥೆಯನ್ನು ಮಾಡಲಾಗತ್ತೆ ಅಂತ ಹೇಳಲಾಗುತ್ತೆ ಬಂಧುಗಳೇ. ಸೊ ಒಂದು ವೇಳೆ ನೀರು ಇಲ್ದಿದ್ದಂಥ ಸಂದರ್ಭದಲ್ಲಿ ಸೊ ಇಲ್ಲಿ ನೀರನ್ನು ತುಂಬಿಸಿ ಏನು ನೀರನ್ನು ಶೇಖರಣೆಯನ್ನು ಮಾಡಿ ಮಕ್ಕಳಿಗೆ ಒಂದು ಸುಸಜ್ಜಿತವಾದ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ ಬಂಧುಗಳೇ. ಸೊ ನಮ್ಮ ಹನೂರು ತಾಲೂಕಿನ ಶಾಲೆ ಇದಾಗಿರ್ತದೆ. ಹೆಚ್ಚಿನ ಮಾಹಿತಿಗಾಗಿ ಅವರ ಒಂದು ದೂರವಾಣಿ ಸಂಖ್ಯೆಯನ್ನು ಅಳವಡಿಸ್ತೀನಿ. ದಯವಿಟ್ಟು ಅವರ ದೂರವಾಣಿ ಸಂಖ್ಯೆ ಕರೆ ಮಾಡಿ. ಸೊ ತಮಗೆ ಏನಾದರೂ ಶಾಲೆಗಳಿರಬಹುದು, ಇನ್ನಿತರ ನಿಮ್ಮ ಓನ್ ಯೂಸ್ಗಿರ್ಬೋದು, ಏನೋ ನನಗೆ ತಿಳಿದಂತಹ ಮಾಹಿತಿಯನ್ನು ನಾನು ನೀಡಿದ್ದೀನಿ. ಸೊ ತಮಗೆ ಯಾವ ಥರ ಅನುಕೂಲ ಆಗುತ್ತೆ ಆ ರೀತಿ ತಾವು ಉಪಯೋಗಗಳನ್ನು ಮಾಡ್ಕೊಳ್ಬೋದು. ಅವರ ಒಂದು ದೂರವಾಣಿ ಸಂಖ್ಯೆಯನ್ನು ಅಳವಡಿಸ್ತೀನಿ. ಇನ್ನೊಂದು ಸಲ ಬಂದು ಬೋರ್ವೆಲ್ ಹೊತ್ತಪ್ಪ ಬರಯ್ಯ. ಅಡಿಗೆಯವರು ಏನು ಈ ಒಂದು ಶಾಲೆಯಲ್ಲಿ ಸಾಕು ಬನ್ನಿ ಮೇಲ್ಗೆ ಬಾ ತಾಯಿ. ಈಗ ಹ್ಯಾಂಡ್ ಪಂಪ್ ಇದೆ ಅಲ್ವಾ, ಇದು ಇದರ ಒಂದು ಉಪಯೋಗ ಯಾವ ಥರ ಉಪಯೋಗ ಆಗ್ತಿದೆ ನಿಮಗೆ? ನೀರು ಬರ್ತಾ ಕಷ್ಟ ಇಲ್ಲ. ಆಮೇಲೆ ಇದು ಬೇಳೆ ಬೇಯಿಸಕ್ಕೆ ಎತ್ಕೊತೀವಿ ಸರ್, ಮಳೆ ನೀರು ಬೇಳೆ ಬೇಯಿಸಕ್ಕಾಗತ್ತಾ? ತುಂಬಾ ಉಪಯೋಗ ಇದೆ, ತುಂಬಾ ಉಪಯೋಗ ಇದೆ ಮಕ್ಕಳಿಗೆ. ಆಮೇಲೆ ಟ್ಯಾಂಕಿಲ್ ನೀರ್ ಬರ್ದೆ ಹೋದ್ರೆ ತಟ್ಟೆ ತೊಳಿತಾರೆ, ಎಲ್ಲ ಮಾಡ್ತಾರೆ. ತಟ್ಟೆ ವಾಶ್ ಮಾಡಿ ಅಂದ್ರೆ ಬಿಸಿ ಊಟ ಕೊಡ್ತಾರಲ್ಲ ಅದಕ್ಕೆಲ್ಲ ತೊಳೆಯೋದಕ್ಕೆಲ್ಲ ಉಪಯೋಗ ಆಗುತ್ತೆ. ಹೌದು ಹೌದು. ಒಟ್ಟು ಇದು ಬಂತಂದ್ರೆ ನಿಮ್ಗೆ ತುಂಬಾ ಈಸಿ ಆಗಿದೆ. ಹೌದೌದು, ಕಷ್ಟಪಡೋ ಅವಶ್ಯಕತೆ ಇಲ್ಲ. ಖಂಡಿತ ಖಂಡಿತ ನಿಮ್ಗೆ ಅನುಕೂಲ ಆಗಿದೆ. ಸಂತೋಷಮ್ಮ, ಸಂತೋಷ. ಬಂಧುಗಳೇ ನೋಡಿ, ಇಲ್ಲಿ ಶಾಲೆಯಲ್ಲಿ ಏನೋ ಒಂದು ಬಿಸಿ ಊಟದ ಒಂದು ವ್ಯವಸ್ಥೆಯನ್ನ ಮಾಡ್ತಕ್ಕಂಥ ಇಲ್ಲಿ ಶಾಂತಮ್ಮ ಅವರು ಅವರ ಒಂದು 2 ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರೆ. ಸರ್, ಈ ಥರ ಒಂದು ಹ್ಯಾಂಡ್ ಪಂಪ್ ಇರೋದ್ರಿಂದ ನಮ್ಗೆ ಯಾವುದೇ ಥರದ ಕಷ್ಟಗಳಿಲ್ಲ, ನಾವು ನೀರನ್ನು ಸಲೀಸಾಗೆ ಪಡೆಯಬಹುದು, ಮಕ್ಕಳಿಗೂ ಸಹ ಅನುಕೂಲ ಆಗುತ್ತೆ. ಸೊ ಅವ್ರಿಗೂ ಸಹ ಕೈಗೆ ಯಾವುದೇ ತರಹದ ಏಟ್ಗಳಾಗಲ್ಲ, ಆರಾಮಾಗಿ ಮಕ್ಕಳು ತಟ್ಟೆ ಎಲ್ಲ ತೊಳೆಯೋದಕ್ಕೆ, ಬಿಸಿ ಊಟದ ಒಂದು ವ್ಯವಸ್ಥೆಗೆ ಎಲ್ಲ ಥರದಲ್ಲೂ ಅನುಕೂಲವಾಗಿದೆ. ಸಹ ಸರ್ಕಾರದ ಮಟ್ಟದಲ್ಲಿ ಎಲ್ಲ ನಮ್ಮ ಕರ್ನಾಟಕದಾದ್ಯಂತ ಎಲ್ಲ ಶಾಲೆಗಳಲ್ಲೂ ಇದೇ ತರಹದ ಒಂದು ಕಾಮಗಾರಿಗಳನ್ನು ಅಳವಡಿಸಿದರೆ ಒಳಿತು ಸರ್ ಅಂತಕ್ಕಂಥ ಒಂದು ಸಲಹೆಯನ್ನು ನೀಡಿರ್ತಾರೆ. ಸೊ ಎಲ್ಲ ಸರ್ಕಾರಿ ಶಾಲೆಯ ಮುಖ್ಯೋಪಾಧ್ಯಾಯರು ಸೊ ಏನು ಈ ಒಂದು ICICI ಫೌಂಡೇಶನ್ಗೆ ಒಂದು ಕರೆಯನ್ನು ಮಾಡಿ ಸೊ ಇದರ ಒಂದು ಸದುಪಯೋಗನ ಎಲ್ಲ ಕಡೆ ಎಲ್ಲ ಶಾಲೆಗಳಲ್ಲಿ ಪಡೆಯಿರಿ ಅಂತ ಈ ಒಂದು ಸಲಹೆಯನ್ನು ನೀಡ್ತಾ ಇದ್ದೀನಿ ಬಂಧುಗಳೇ. ಸೊ ಇಲ್ಲಿ ನೋಡಿ, ನಮ್ಮ ಪುಟ್ಟ ಬಾಲಕಿ ಸೊ ಆಕೆಯೂ ಸಹ ನೀರನ್ನು ಪಂಪ್ ಮಾಡ್ತಾ ಇದ್ದಾಳೆ. ಸೊ ನೀರು ಸಲೀಸಾಗಿ ಆಗಮಿಸ್ತಿದೆ. ವೇಸ್ಟ್ ಮಾಡಬೇಡಪ್ಪ, ಸಾಕು ಪುಟ್ಟಿ, ಸಾಕಪ್ಪ. ನಿನ್ನೆ ಅನ್ನೂರಲ್ಲ ಅಂದ್ಬಿಟ್ಟು ಯಾರೋ ಕಮೆಂಟ್ ಹಾಕಿದ್ರು. ಸೊ ನೋಡಿ, ಅನ್ನೂರು ಈ ಒಂದು ಬಸ್ ನಿಲ್ದಾಣದ ಪಕ್ಕ ಇಲ್ಲಿ ಒಂದು ಸರ್ಕಾರಿ ಶಾಲೆ ಇದೆ. ಸೊ ಇಲ್ಲಿ ಹ್ಯಾಂಡ್ ಪಂಪ್ ಇದೆ, ಮತ್ತೊಮ್ಮೆ ತೋರ್ಪಡಿಸ್ತೀನಿ. ಸೊ ಎಂಟ್ರೆನ್ಸ್ ಒಳ ಪ್ರವೇಶವನ್ನು ಮಾಡ್ತಾ ಇದ್ದೀನಿ. ಸೊ ಹ್ಯಾಂಡ್ ಪಂಪ್ ವೀಕ್ಷಣೆ ಸೊ ಇಲ್ಲಿಂದ ಝೂಮ್ ಆಗಿ ತೋರಿಸ್ತೀನಿ. ಸೊ ಇದು ಸಂಬಂಧಿತ ವ್ಯಕ್ತಿಗಳು ಆಗಮಿಸ್ತಾರೆ, ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ಸೊ ತಾವಿಲ್ಲಿ ವೀಕ್ಷಣೆ ಮಾಡಿ, ಹ್ಯಾಂಡ್ ಪಂಪ್ ದೃಶ್ಯ ಇದಾಗಿರ್ತದೆ. ಇದರ ಸಂಬಂಧಿತ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ, ದಯವಿಟ್ಟು ನಿರೀಕ್ಷಿಸಿ. ಈ ಒಂದು ಹ್ಯಾಂಡ್ ಪಂಪ್ನ ಒಂದು ಸದುಪಯೋಗನ ಪಡಿತಕ್ಕಂಥವ್ರು ಅಂದರೆ ಶಾಲೆಗಳಿರಬಹುದು, ಗ್ರಾಮ ಪಂಚಾಯಿತಿಗಳಿರಬಹುದು, ಇನ್ನಿತರ ಸಾರ್ವಜನಿಕ ವಲಯದವರು ಸೊ ಇದರ ಸಂಬಂಧಿತ ICICI ಫೌಂಡೇಶನ್ ಸಂಸ್ಥೆಯ
ಡೆವಲಪ್ಮೆಂಟ್ ಆಫೀಸರ್ ಆಗಿರ್ತಕ್ಕಂಥ ಸುಷ್ಮಾರವರಿಗೆ ಕರೆಯನ್ನು ಮಾಡಿ. ಸೊ ಅವರ ಒಂದು ದೂರವಾಣಿ ಸಂಖ್ಯೆನ ಹೇಳ್ತೀನಿ. ಸೊ ತಾವು 8104100567 ಸೊ ಈ ಒಂದು ದೂರವಾಣಿ ಸಂಖ್ಯೆ ಕರೆಯನ್ನು ಮಾಡಿ. ಸೊ ಮತ್ತೊಮ್ಮೆ ಹೇಳ್ತೀನಿ 8104100567. ಸೊ ತಮಗೆ ಏನು ಈ ಒಂದು ಹ್ಯಾಂಡ್ ಪಂಪ್ನ ಸದುಪಯೋಗ ಬೇಕಿದ್ದಲ್ಲಿ ಇವರ ಒಂದು ದೂರವಾಣಿ ಸಂಖ್ಯೆ ಕರೆಯನ್ನು ಮಾಡಿ. ಸೊ ಹೆಚ್ಚಿನ ಮಾಹಿತಿಗಳನ್ನು ಪಡೆಯಿರಿ.